ಸ್ನೇಹಿತರೆ, ಸಿನಿಮಾದಲ್ಲಿ ಮಾತ್ರ ಅಲ್ಲ ಕಣ್ರಿ, ಇಲ್ಲಿ ನಮ್ಮ SIT ಯಲ್ಲೂ ಹಂಗೆ ಆಗೋಗಿದೆ. ಊರೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಬಾಗ್ಲಾಕಕ್ಕೆ ಯಾರೋ ಬಂದ್ರು ಅಂದಂಗೆ ಈಗ ವಿಟ್ನೆಸ್ ಅನ್ನೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಆಯ್ತು ಮಂಜುನಾಥ್ ಗೌಡ್ರು. ಈಗ ಅವರನ್ನ ಅಲ್ಲಿಂದ SIT ಇಂದ ತೆಗೆದು ಬೇರೆ ಕಡೆಗೆ ಹಾಕಿದಾರಂತೆ. ಏನ್ ಪ್ರಯೋಜನ? ಅಲ್ಲ, ನೀವೆಲ್ಲ ಬರ್ಲೇಬಾರ್ದ್ರಿ. ಮಂಜುನಾಥ್ ಗೌಡ ಅನ್ನುವಂತ ಆಫೀಸರ್ಸ್ ಈ ತರವ್ರು ಬರ್ಲೇಬಾರ್ದು. ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಸರ್ಕಾರದ ಸಂಬಳ ತಗೊಂಡು ಇನ್ಯಾರಿಗೋ ಪ್ರೈವೇಟ್ ಆರ್ಗನೈಸೇಷನ್ ಕೆಲಸ ಮಾಡೋದಾದ್ರೆ ನೀವ್ ಯಾವ್ದಾದ್ರು IT-BT ಯಲ್ಲೋ ಇಲ್ಲ ಇನ್ನೆಲ್ಲಾದ್ರೂ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡಿರ್ಬೋದಲ್ಲ. ಯಾಕೆ ಬರ್ಬೇಕು ಸರ್ಕಾರದ ಕೆಲ್ಸಕ್ಕೆ? ಜನಸಾಮಾನ್ಯರಿಗೆ ರಕ್ಷಣೆ ಕೊಡಕ್ ಬರ್ಬೇಕಾ? ಜನಸಾಮಾನ್ಯರನ್ನ ಭಕ್ಷಣೆ ಮಾಡ್ಲಿಕ್ಕೆ ಬರ್ಬೇಕಾ? ಸಾಕಾಗಲ್ವೇನ್ರಿ ಸಂಬಳ? ಸಾಕಾಗಲ್ವಾ ನಿಮ್ಗೆಲ್ಲ? ಅಷ್ಟು ಒಳ್ಳೆ ಸಂಬಳ ಕೊಡ್ತಾರೆ, ಒಂದು ಯೂನಿಫಾರ್ಮ್ ಕೊಡ್ತಾರೆ. ಆ ಯೂನಿಫಾರ್ಮ್ ಹಾಕೊಂಡ್ರೆ ಆ ಗತ್ತೆ ಬೇರೆ. ರೀ. ಒಂದು ಪೊಲೀಸ್ ಕಾನ್ಸ್ಟೇಬಲ್ ನ ನೋಡಿದ್ರೆ ಜನ ಎಷ್ಟು ಗೌರವ ಕೊಡ್ತಾರೆ ಅಂತದ್ರಲ್ಲಿ ನೀವು ಒಬ್ರು ಆಫೀಸರು. ಬೇಕಿತ್ತ ನಿಮ್ಗಿದೆಲ್ಲ? ಈ ರೀತಿಯಾದ ಅವಮಾನ ಮಾಡ್ಕೊಳ್ಳೋದು, ಅದು ಒಂದು ಹೆಣ್ಮಗಳ ವಿಚಾರದಲ್ಲಿ. ಆ ಹೆಣ್ಮಗಳಿಗೆ ಎಷ್ಟು ದೊಡ್ಡ ಅನ್ಯಾಯ ಆಗಿದೆ, ನಿಮ್ಗೆ ಅರ್ಥ ಆಗ್ತಿಲ್ವಾ? ಇದು 13 ವರ್ಷ ಆಗಿದೆ. ಯಾರೋ ಒಬ್ಬ ಕಳ್ಳ ಇದ್ನಂತೆ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ. ಅವ್ನ್ ಸಕ್ಕರೆ ಪ್ಯಾಕೆಟ್ ಕತ್ಕೊಂಡು ಹೋಗ್ಬಿಡ್ತಿದ್ನಂತೆ. ಅವ್ನು ಯಾಕೋ ಸರಿ ಹೋಗ್ತಾ ಇಲ್ಲ ಅನ್ಬಿಟ್ಟು ಓನರು ಬದಲಾವಣೆ ಮಾಡ್ಬಿಟ್ಟು ಇನ್ನ ತುಂಬಾ ಒಳ್ಳೆಯವನ್ನೇ ಬರ್ತೀನಿ ಅಂತ ಬಂದ್ರಂತೆ ಈ ಮಂಜುನಾಥ್ ಗೌಡ ಅಂತವ್ರನ್ನ. ಇವ್ರು ಸಕ್ಕರೆ ಮೂಟೆನೆ ಹೊತ್ಕೊಂಡು ಹೋಗ್ಬಿಟ್ಟಂತೆ. ಪಾಪ ಅನ್ಯಾಯ ಈಗ ಯಾರಿಗಾಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಮಂಜುನಾಥ್ ಗೌಡ್ರಿಗೆ. ನೀವೆಲ್ಲ ಬರ್ಬಾರದ್ರಿ ಡಿಪಾರ್ಟ್ಮೆಂಟ್ಗೆ. ಏನಕ್ಕೆ ಸುಮ್ನೆ ಪ್ರಾಣ ತೆಗಿಯಕ್ ಬರ್ತೀರಾ? ಆಲ್ರೆಡಿ ಸತ್ತೋಗಿರೋ ಜೀವಕ್ಕೆ ಇನ್ನೆಷ್ಟು ಸತಿ ಜೀವ ತೆಗಿತೀರಿ? ಅದ್ರ ಪರವಾಗಿ ಹೋರಾಟ ಮಾಡ್ತಾ ಇರೋರು ಬೆನ್ನು ಚೂರಿ ಆಗ್ತಾ ಇದ್ದೀರ್ರಿ ನೀವುಗಳು. ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಒಂದು ಹೆಣ್ಮಗುಗ್ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದ್ರೆ ಆ ಕೆಂಪಮ್ಮನ್ ಇನ್ಫ್ಲೂಯೆನ್ಸ್ ಮಾಡೋದಂತೆ. ಕ್ಯಾಮ್ರಾ ಇದ್ದಾಗ ಒಂದ್ ಮಾತಾಡೋದು, ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಇನ್ನೊಂದ್ ತರ ಮಾತಾಡೋದು. ಆಕೆ ಹೋಗಿ ಕಂಪ್ಲೇಂಟ್ ಕೊಡೋ ಲೆವೆಲ್ಗೆ ಹೊರಟೋದ್ರಲ್ರಿ ಮಂಜುನಾಥ್ ಗೌಡ್ರೆ. ಬೇಕಿತ್ತ ನಿಮಗೆ? ಆ ಯೂನಿಫಾರ್ಮ್ಗೆ ಏನ್ ಮರ್ಯಾದೆ ಇದೆ ರೀ? ಆ ಯೂನಿಫಾರ್ಮ್ ಎಲ್ರು ಹಾಕೊಳಕ್ಕಾಗತ್ತೇನ್ರಿ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ನೀವು ಆ ಯೂನಿಫಾರ್ಮ್ ಅನ್ನ ಹಾಕೊಂಡು ಆ ಶೂಸ್ ಹಾಕೊಂಡ್ ಬಂದ್ರೆ ಜನ ಕೈ ಎತ್ತಿ ಮುಗಿಬೇಕು. ಕಳ್ರು ಕಾಲ್ ಕಳ್ಚ್ಕೋಬೇಕು, ಅಲ್ಲಿಂದ ಓಡಾಗ್ಬೇಕು. ಅಂತದ್ ನೀವು ಕಳ್ರು ಫುಲ್ಲು ಸೇಫು. ಪಾಪ ಯಾರ ಕೆಂಪಮ್ಮನ್ ಅಂತವ್ರ ಮೇಲೆನಾ ನಿಮ್ಮ ಆರ್ಭಟ? ಆ ಚಿನ್ನಯ್ಯ ಕೂಡ ಅವತ್ತೇ ಹೇಳಿದ್ದ, ಏನೋ ಎದುರಿಸ್ತಾ ಇದ್ದೀರಿ ಅಂತ. ಇಷ್ಟು ದಿನ ಬೇಕಾಯ್ತು ಇವ್ರು ಸರ್ಕಾರದವರು ಎಚ್ಚೆತ್ಕೊಂಡು ನಿಮ್ಮನ್ನ ಆಚೆ ಹಾಕ್ಲಿಕ್ಕೆ. ಅಪ್ರಿಶಿಯೇಟ್ ಮಾಡ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ನನ್ಗೆ. ಇಷ್ಟು ಇನ್ಫ್ಲೂಯೆನ್ಸ್ ಮಾಡಿ ಅಲ್ಲಿದ್ದದನ್ನೆಲ್ಲ ಅದು ಏನೇನ್ ಮಾಡಾಕಿದೀರೋ ಯಾರಿಗ್ ಗೊತ್ತು? ಏನ್ ಅನ್ಯಾಯ ಆಗಿದ್ಯೋ ಏನೋ. ಅಲ್ಲ, 13 ವರ್ಷ ಆಗಿದೆ. ಅವ್ರಲ್ಲ ಅಂತ ಇವ್ರನ್ನ ಕರ್ಕ ಬಂದ್ರೆ ಇವ್ರು ಹಿಂಗ್ ಮಾಡಿದ್ರೆ ಜನಕ್ಕೆ ನಂಬಿಕೆ ಹೊರಟೋಗತ್ತೆ ಸಿಸ್ಟಮ್ ಮೇಲೆ. ಅಧಿಕಾರಿಗಳು ಅಂದ್ರೆ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ಬೇಕ್ರಿ. ನೆನೆಸ್ಕೋಬೇಕು. ಮಂಜುನಾಥ್ ಗೌಡ್ರಿ ಅವ್ರಿ ಆಫೀಸರ್ ಅಂದ್ರೆ ಹೆಮ್ಮೆ ಅನ್ಸತ್ತೆ ನಮ್ಗೆ. ನಮ್ಮ ಕನ್ನಡಿಗ ಮಂಜುನಾಥ್ ಗೌಡ ಅವ್ರು ಬಂದಿದ ತಕ್ಷಣ ಅಲ್ಲಿರೋ ಎಲ್ರು ಕಳ್ರು ಕಾಲ್ ಕಿತ್ಕೊಂಡ್ರು ಅಂತ ಹೇಳ್ಬೇಕು. ಇದ್ ನೋಡಿ ಹೆಂಗಾಗಿದೆ ಅಂತ. ನೀವೇ ನಿಮ್ಮನ್ನೇ ಬಲವಂತವಾಗಿ ಬೇರೆ ಕಡೆಗೆ ಓಡಿಸೋಂಗ್ ಮಾಡ್ಕೊಂಡ್ರಿ ನೀವು. ಗೌರವ ಬರ್ಬೇಕು. ಗೌರವ, ಘನತೆ ನಿಮಗೇನೆ. ಇನ್ನೊಂದು 10 ವರ್ಷ ಆದ್ಮೇಲೆ ನಾನು ಈ ತರ ಒಂದು ಸೆನ್ಸೇಷನಲ್ ಕೇಸಲ್ಲಿ ಧರ್ಮಸ್ಥಳದಲ್ಲಿ ನಾನು ಕಾಲಿಟ್ಟು ಸಾಲ್ವ್ ಮಾಡಿದೆ ಅನ್ನುವಂತ ಗೌರವ ಇರ್ಬೇಕು. ಯಾವುದೇ ಸ್ಟೇಷನ್ಗೆ ಹೋದ್ರೂ ನಿಮ್ಗೆ ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡೋ ತರ ಇರ್ಬೇಕು. ನೀವು ಹೋಗ್ತಾ ಇದ್ದೀರ ಅಲ್ಲಿಗೆ ಅಂದ್ರೆ ಆ ಕೇಸ್ ಸಾಲ್ವ್ ಆಗೋಯ್ತು ಅಂತ ಅರ್ಥ ಅಂತ ಹೇಳ್ಬೇಕು. ಇದು ನೀವು ಬರ್ತಾ ಇದ್ದೀರಿ ಅಂತಂದ್ರೆ ಆ ಕೇಸ್ ಬಿದೋಗುತ್ತೆ ಅಂತ ಅರ್ಥ ಅನ್ನೋ ತರ ಮಾಡ್ಕೊಂಡಿದ್ದೀರ. ಆ ಸುಖಕ್ಕೆ, ಆ ಸೌಭಾಗ್ಯಕ್ಕೆ ನೀವ್ ಯಾಕ್ರಿ ಆಗ್ಬೇಕಿತ್ತು? ನೀವು ಪೊಲೀಸ್ ಆಗೋ ಬದಲು ಅಲ್ಲೆಲ್ಲ ಬಿಸ್ನೆಸ್ ಮಾಡ್ಕೋಬೋದಿತ್ತು ಆರಾಮಾಗಿ. ನಿಜ ಹೇಳ್ತಾ ಇದ್ದೇನೆ. ಎಲ್ಲಾದ್ರೂ ಒಂದು ಬಿಸ್ನೆಸ್ ಮಾಡ್ಕೊಳ್ಳಿ, IT-BTಗೆ ಹೋಗಿ. ನಿಮ್ಮನ್ನ ಸಸ್ಪೆಂಡ್ ಅಲ್ಲ ಅಥವಾ ಟ್ರಾನ್ಸ್ಫರ್ ಅಲ್ಲ, ನಿಮ್ಮನ್ನ ಅಲ್ಲಿಂದ ಎತ್ತಂಗಡಿ ಮಾಡೋದಲ್ಲ, ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ಬಿಡ್ಬೇಕು ನನ್ನ ಕೇಳಿದ್ರು. ಸುಮ್ಮನೆ ಟೈಮ್ ವೇಸ್ಟ್. ನಿಜವಾಗ್ಲೂ ಅವಮಾನ ರೀ. ನಮ್ಮ ಸರ್ಕಾರಕ್ಕೂ ಅವಮಾನ, ನಮ್ಮ ಸಿಸ್ಟಮ್ಗೂ ಅವಮಾನ, ನಾವು ಮಾಡ್ಕೊಂಡಿರೋ ನೀತಿಗೆ ಅವಮಾನ. ನ್ಯಾಯ, ನೀತಿ, ಧರ್ಮ
ಇವೆಲ್ಲ ಏನು ಗೊತ್ತೇ ಇಲ್ವಾ ನಿಮ್ಗೆ? ನೀವು ಓದ್ ತಗೋತೀರಲ್ಲ, ಜನಸೇವೆಯೇ ಜನಾರ್ದನ ಸೇವೆ ಅಂತ, ಇದೇನಾ ನೀವು ಮಾಡ್ತಾ ಇರೋದು? ಕಳ್ಳರ ಸೇವೆನೇ ಮಹಾ ಸೇವೆ ಅನ್ನೋ ತರ ಮಾಡ್ಕೊಂಬಿಟ್ಟಿದ್ರ. ಕಳ್ಳರ ಸೇವೆ ಮಾಡಕ್ಕ ನಿಮ್ಮನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಸಿರೋದು. ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ಇದ್ರ ಜೊತೆಗೆ ಒಬ್ಬ ಪುಣ್ಯಾತ್ಮ ಡಾಕ್ಟರ್ ಹೇಳ್ತಾನೆ, ಮೊನ್ನೆ ಯಾವ್ದೋ ಒಂದು ಹೆಣ್ಮಗಳು ಪಾಪ ಕೇಳ್ತು, ಏನ್ ಸರ್ ಅದ್ಯಾವ 3 ಜನ ಜೈನ ಹುಡುಗರು, ಉದಯ್ ಜೈನು, ಇನ್ನೊಂದು ಜೈನು, ನನಗೆ ಹೆಸರು ಬರ್ಲಿಲ್ಲ. ಈ ಜೈನ್ಗಳು ಅವ್ರನ್ನ ಯಾಕೆ ನೀವು ಎಕ್ಸಾಮಿನ್ ಮಾಡ್ಲಿಲ್ಲ ಅವತ್ತು ಅಂತ ಹೇಳಿದ್ರೆ, ಅವ್ರು 1 ವರ್ಷ ಆದ್ಮೇಲೆ ವಿಮ್ ಹಾಕೊಂಡು ಸರ್ಫ್ ಹಾಕೊಂಡು ಸ್ನಾನ ಮಾಡ್ಕೊ ಬಂದ್ರಂತೆ. ಈ ನಮ್ಮ ಸ್ಮಿತಾ ಬಾಯಲ್ಲೇನೋ ಇದು ಹೋಳಿಗೆ ಇಟ್ಕೊಂಡಿರೋಂಗೆ ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಏನೋ ಸ್ವೀಟ್ ತಿನ್ಬಿಟ್ಟು ಎಷ್ಟು ಖುಷಿ ಆ ಅಮ್ಮನ್ಗೆ, ಯಾಕಂದ್ರೆ ವಿಮ್ಮು ಸರ್ಫೆಕ್ಸೆಲ್ಲು ಅಂದ್ರಲ್ಲ, ಅದಕ್ಕೆ ಖುಷಿ ಆಗ್ಬಿಡ್ತು. ಹೋಳಿಗೆ ತಿಂದಷ್ಟು ಸಂತೋಷವಾಗಿ ಅಂತ ನೋಡ್ಕೊಂಡಿದ್ದಾರೆ, ದೀಪಾವಳಿ ಟೈಮ್ ಅಲ್ಲ ಅದಕ್ಕೆ. ನಾಚಿಕೆ ಆಗ್ಬೇಕ್ರಿ ಇಂಥ ಹೆಣ್ಮಗಳಿಗೆ. ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿಲ್ಲ, ಇನ್ನೊಂದು ಹೆಣ್ಮಗಳು ಕೇಳ್ತಾ ಇದ್ದಾಳೆ, ಈ ರೀತಿಯಾದ ಆರೋಪಿಗಳು ಅಂತ ಇದಾರಲ್ವಾ, ಅವ್ರನ್ನ ನೀವೇನಾದ್ರು ಎಕ್ಸಾಮಿನ್ ಮಾಡಿದ್ರ ಡಾಕ್ಟ್ರೆ ಅಂತ ಕೇಳಿದ್ರೆ, ಈ ಮಹಾಬಲ ಹೇಳೋ ಉತ್ತರ ಕೇಳಿದ್ರ ನೀವು? ಮಹಾಬಲ ಹೇಳೋ ಉತ್ತರ ಕೇಳಿದ್ರೆ ನಾಚಿಕೆ ಆಗ್ಬಿಡತ್ತೆ ಯಾರಿಗಾದ್ರೂ ಆಗ್ಲಿ. ಒಂದು ಡಾಕ್ಟರ್ ಅಂತ ಅನ್ಸ್ಕೊಳ್ಳೋದಕ್ಕೂ ನಾಚಿಕೆ ಆಗ್ಬೇಕು. ಎಕ್ಸಾಮಿನ್ ಮಾಡಿದ್ರೆ ಮಾಡಿದೀನಿ ಅನ್ಬೇಕು, ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅನ್ಬೇಕು. ಅವರು ವಿಂಬಾರು ಸರ್ಫೆಕ್ಸೆಲ್ ಹಾಕೊಂಡು ಸ್ನಾನ ಮಾಡ್ಕೊಂಡ್ರಂತೆ. ಈ ಒಪ್ಪನಿಗೆ ಜನ ಏನ್ ಹಾಕೊಂಡು ಸ್ನಾನ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಈ ಅಪ್ಪ ಯಾವ ಸೀಮೆ ಡಾಕ್ಟರ್ ರೀ? ಏನ್ ದನದ ಡಾಕ್ಟ್ರಾ? ನನಗೇನೋ ಡೌಟ್ ಅಪ್ಪ. ವೆಟರ್ನರಿ ಡಾಕ್ಟರ್ಗೆ, ಈಗ ಜಾನುವಾರುಗಳಿಗೆ ನಾನು ನೋಡಿದೀನಿ, ಜಾನುವಾರುಗಳು ಕೂಡ ಸ್ವಲ್ಪ ಏನಾದ್ರು ಈ ಸರ್ಫ್ ಪೌಡರೋ ಇಲ್ಲ ಅಂದ್ರೆ ವಿಮ್ಮಲ್ ಹಾಕಲ್ಲ, ವಿಮ್ಮಲ್ ಪಾತ್ರೆ ತೊಳಿಯೋದ್ ಕಣ್ರಿ. ಕರ್ಮುವೆ, ವಿಮ್ ಹಾಕಿ ತೊಳ್ಕೊಂಡ್ರು ಅಂತ ಹೇಳ್ತಾನೆ ಈ ಅಪ್ಪ. ಅದೇನ್ ಕತ್ತೆ ಬಾಲನ, ಆನೆ ಬಾಲನ, ಇಲ್ಲ ಎಮ್ಮೆನ? ಏನ್ ಮಾತಾಡ್ತಾನೆ ಈ ಡಾಕ್ಟ್ರು ಅನ್ನೋದು ಈ ಅಪ್ಪನ್ಗೆ ಗೊತ್ತಿಲ್ಲ. ಇಂಥವ್ರು ವೈದ್ಯ ಲೋಕಕ್ಕೆ ಅಚ್ಚೇರಿ. ಇಲ್ಲಾಂದ್ರೆ ಇಷ್ಟು ವರ್ಷ ಬೇಕೇನ್ರಿ ಸೌಜನ್ಯ ನ್ಯಾಯ ಸಿಗಕ್ಕೆ? ಇಂಥವ್ರು ಇರೋದ್ರಿಂದೇನೆ ಹಿಂಗ ಅನ್ಯಾಯ ಆಗೋಗಿರೋದು ದೇಶದಲ್ಲಿ. ಅದೇನ್ ಮಾತಾಡ್ತಾನೋ, ಅದೇನು ಆಯಪ್ಪನ್ ಕರ್ಕ ಬಂದಿನಿ. ಈ ನಮ್ ಸ್ಮಿತಾ ಮಹಾ ನಟಿ, ಮಹಾಭಾರತ ನಡೆಸ್ತಾನೆ ಇರ್ತಾರೆ. ನನಗೊಂದೇ ಒಂದು ಆಸೆ ಕಣ್ರಿ, ಆ ಸ್ಮಿತಾ ಎಲ್ಲಾದ್ರೂ ಸಿಕ್ಕಿದ್ರೆ ಹೇಳ್ಬಿಡ್ರಿ, ಶೈಲಜಾ ಅಮರ್ನಾಥ್ ಅವರು ನಿಮ್ಗೊಂದು ಸನ್ಮಾನ ಮಾಡ್ಬೇಕಂತೆ, ನೀವ್ ಯಾವತ್ತು ಫ್ರೀ ಇದೀರಿ ಅಂತ ಹೇಳಿದ್ರೆ ನಿಮ್ಗೊಂದು ಕಿರೀಟ ಇಟ್ಟು ಈ ದೇಶಕ್ಕೆ ಒಂದು ಹೆಣ್ಣುಮಗಳಿಗೆ ಅನ್ಯಾಯ ಆದ್ರೆ ನೀನೇ ನಿಂತ್ಕೋಬೇಕು ತಾಯಿ ಅತ್ಯಾಚಾರಿಗಳ ಪರ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಆಕೆಗೆ ಒಂದು ಸನ್ಮಾನ ಮಾಡಿ ಹಿಂಗೆ ನತಮಸ್ತಕಳಾಗಿ ಆಕೆ ಕಾಲಿಗೆ ಬಿದ್ದು ನಮಸ್ಕಾರ ಹೇಳ್ಬಿಡ್ತೀನಿ. ಈ ತರ ಒಂದು ಹೆಣ್ಮಗಳು ಇದಾಳಲ್ಲ ಭೂಮಿ ಮೇಲೆ ಅಂತ ಹೇಳಿ ನಾಚಿಕೆ ಆಗತ್ತೆ ನನಗೆ. ಕಳಂಕ ಕಣ್ರಿ ನೀವು. ಎಲ್ಲಿಂದ್ರಿ ಬರ್ತೀರಾ ನೀವೆಲ್ಲ? ನನ್ ಬೈಯಕ್ಕೂ ಮನ್ಸು ಬರ್ತಾ ಇಲ್ಲ, ಅಸಹ್ಯ ಅನ್ಸುತ್ತೆ. ಅಲ್ರಿ ಡಾಕ್ಟ್ರ ಅಯ್ಯಪ್ಪ, ನಿಜ ಹೇಳಿ, ಮಾನಸಿಕ ರೋಗಿ ಆಗ್ಬಿಟ್ಟಿದ್ದಾನೆ 13 ವರ್ಷದಿಂದ. ಹೇಳಿದ್ ಸುಳ್ನೆ ಹೇಳಿ ಬೇರೆ ತರ ಹೇಳಿ ಸುಳ್ಳ. ಇವ್ರನ್ನೆಲ್ಲ ಕರೆದು ಯಾಕೆ ಎನ್ಕ್ವೈರಿ ಮಾಡಲ್ಲ ಅಂದ್ರೆ, ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ಮಂಜುನಾಥ್ ಗೌಡ ಅಂತವರು ಅತಿಯಾಗಿ ಆಡ್ತಾ ಇದ್ದಾರೆ. ಅವ್ರು ತುಂಬಾ ಪ್ರಾಂಪ್ಟ್ ಆಗಿ ಬೇರೆ ಕೆಲಸ ಮಾಡ್ತಾ ಇದಾರಲ್ಲ, ತುಂಬಾ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ಕೇಳ್ಬೇಡಿ ದಯವಿಟ್ಟು. ಇವಾಗ್ಲೇ ಕೋಪ ಬಂದ್ಬಿಟ್ಟಿದೆ, ಇನ್ನಷ್ಟು ಕೋಪ ಬಂದ್ಬಿಡತ್ತೆ. ಏನ್ರಿ ಜನ ಇವರೆಲ್ಲ, ಎಲ್ಲಿಂದ್ರಿ ಕರ್ಕೊ ಬರ್ತೀರ ಇವ್ರನ್ನೆಲ್ಲ? ಸ್ಮಿತಾ, ನಿಮಗ್ ನಿಜವಾಗ್ಲೂ ಏನಾದ್ರೂ ಸ್ವಲ್ಪ ನಿಮ್ ಮನ್ಸಲ್ಲಿ ನೀವು ಒಬ್ರು ಹೆಣ್ಣು, ನಾನು ಹೆಣ್ಮಗಳ ವಿರುದ್ಧವಾಗಿ ನಡ್ಕೋಬಾರ್ದು ಅನ್ನೋದಿದ್ರೆ ಅಟ್ಲೀಸ್ಟ್ ಒಳ್ಳೇದ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮನೇಲಿ ಇದ್ಬಿಡವ, ಗಂಡ ಊಟ ಗೀಟ ಹಾಕ್ತಾನೆ ತಿನ್ಕೊಂಡ್ ಮನೇಲಿ ಇದ್ಬಿಡು. ಇಲ್ಲಾಂದ್ರೆ ಮೊದ್ಲು ಅಡಿಗೆ ಶೋ ಎಲ್ಲ ಮಾಡಿಸ್ತಾ ಇದ್ದಲ್ಲ, ಈಗ ಬಿಗ್ ಬಾಸ್ ಜಗದೀಶ್ ಅವ್ರ ಕೈಯಲ್ಲಿ ಅವತ್ತು ಅಡಿಗೆ ಮಾಡಿಸ್ದಲ್ಲ, ಹಂಗೇನಾದ್ರು ಕುಕಿಂಗ್ ಶೋ ಏನಾದ್ರು ಮಾಡ್ಕೊಂಡಿದ್ಬಿಡು ಆಯ್ತಾ. ನಿನಗೂ ಒಳ್ಳೇದು, ಈ ದೇಶಕ್ಕೂ ಒಳ್ಳೇದು. ಈ ದೇಶಕ್ಕೆ ಒಳ್ಳೇದು ಅಲ್ವೋ, ಹೆಣ್ಮಕ್ಳಿಗೆ ನಿಜವಾಗ್ಲೂ ಒಳ್ಳೇದಾಯ್ತಾ. ಇನ್ನೊಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗದೆ ಆದ್ರೂ ಈ ದೇಶದಲ್ಲಿ ಇರತ್ತೆ. ಏನಂತೀರಾ ಫ್ರೆಂಡ್ಸ್? ಅಷ್ಟೇ ಅಲ್ವಾ? ಶೇರ್ ಮಾಡ್ಬಿಡಿ ಆಕೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.